मंगली भाई बरा ನಾನು ಸುರೇಶ್ ಬಿಜಾಪುರ ಸಮಾಜ ಸೇವಕರು ವಿಜಯಪುರ. ಇವತ್ತು ಸಂತ ಶ್ರೀ ಸೇವಾಲಾಲ್ ಮಹಾರಾಜರ 286ನೇ ಜಯಂತ್ಯೋತ್ಸವ ಅಂಗವಾಗಿ ನಮ್ಮ ರಾಷ್ಟ್ರೀಯ ಬಂಜಾರ ಪರಿಷತ್ ರಾಜ್ಯ ಘಟಕದ ರಾಜ್ಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀ ಪ್ರಕಾಶ್ ಬಾಳು ಚವ್ಹಾಣಿಯವರ ನೇತೃತ್ವದಲ್ಲಿ ಹಾಗೂ ಏನು ಇವತ್ತು ಸೇವಾಲಾಲ್ ಸರ್ಕಲ್ ಇದೆ ಆ ಸರ್ಕಲ್ ಸಮಿತಿಯ ನೇತೃತ್ವದಲ್ಲಿ ಹಾಗೂ ವಿವಿಧ ಬಂಜಾರ ಸಂಘಟನೆಗಳ ನೇತೃತ್ವದಲ್ಲಿ ಇವತ್ತು ನಮ್ಮ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಒಂದು ಭವ್ಯ ಮೆರವಣಿಗೆ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಆರಂಭಗೊಂಡು ಗಾಂಧಿ ಚೌಕ್ ಮೂಲಕ ಸರಾಬ್ ಬಜಾರ್ ರಾಮ ಮಂದಿರ ರಸ್ತೆ ಹಾಗೂ ಲಿಂಗದ ಗುಡಿಯ ಮಾರ್ಗವಾಗಿ ನೇರವಾಗಿ ಬಂಜಾರ ಕ್ರಾಸ್ವರೆಗೆ ಹೋಗಿ ಅಲ್ಲಿ ಮುಕ್ತಾಯಗೊಳ್ಳುವಂಥದ್ದು. ಇವತ್ತು ಅದು ಸಾಯಂಕಾಲ 4ರಿಂದ 5 ಗಂಟೆವರೆಗೂ ಈ ಒಂದು ಭವ್ಯ ಮೆರವಣಿಗೆ ಬಾಜಾ ಭಜಂತ್ರಿಗಳೊಂದಿಗೆ ಬ್ಯಾಂಜೋ ನಂತರ DJ ಒಂದಿಗೆ ಹಾಗೂ ನಮ್ಮ ಲಂಬಾಣಿ ನೃತ್ಯದ ಮಹಿಳೆಯರ ಉಡುಗೆ ತೊಡುಗೆ ಮೂಲಕ ಇವತ್ತು ಅದ್ದೂರಿ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅದರ ಜೊತೆಗೆ ಇವತ್ತು ನಮಗೆ ವಿಶೇಷ ಏನಪ್ಪ ಅಂದರೆ ನಮ್ಮ ತೆಲಂಗಾಣದ ಒಂದು ಖ್ಯಾತ ಗಾಯಕಿಯಾಗಿರುವಂಥ ಕುಮಾರಿ ಮಂಗ್ಲಿ ಅವರು ಬರ್ತಾ ಇರೋದು ಒಂದು ವಿಶೇಷ. ಅದರ ಜೊತೆಗೆ ಬಿಗ್ ಬಾಸ್ ವಿನ್ನರ್ ಆಗಿರುವಂಥ ಕುಮಾರ ಹಣಮಂತ ಲಮಾಣಿಯವರು ಕೂಡ ಇವತ್ತು ಬರ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ನಗರ ಶಾಸಕರಾಗಿರುವಂಥ ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಇವತ್ತು ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾ ಇರೋದು ಇನ್ನೊಂದು ವಿಶೇಷ. ಇನ್ನೂ ಹಲವು ಶಾಸಕರು, ಅದರಲ್ಲಿ ಮಾಜಿ ಶಾಸಕರಾಗಿರುವಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ದೇವಾನಂದ ಫುಲ್ಸಿಂಗ್ ಚೌಹಾಣ್ ಸಾಹೇಬರು ಕೂಡ ಈ ಒಂದು ಮೆರವಣಿಗೆ. ಇದರ ಜೊತೆಗೆ ಹಲವು ಇವತ್ತು ಎಲ್ಲ ತಾಂಡಗಳಿಂದ, ಇವತ್ತು ಜಿಲ್ಲೆಯ ಎಲ್ಲ ತಾಂಡಗಳಿಂದ ಹಲವು ಮುಖಂಡರು ಹಾಗೂ ಯುವಕರು ಇವತ್ತು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಬಹುಶಃ ಇಂಥ ಒಂದು ಅದ್ದೂರಿ ಮೆರವಣಿಗೆ ಮೊಟ್ಟ ಮೊದಲನೇ ಬಾರಿ ವಿಜಯಪುರ ನಗರದಲ್ಲಿ ನಡೀತಾ ಇರೋದು ಒಂದು ವಿಶೇಷ ಅನ್ಕೊಳ್ತಾ ಇದ್ರಿ. ಇವತ್ತು ಸಾಯಂಕಾಲ ನಮ್ಮ ಆಲ್ಕುಂಟೆ ನಗರ ಹತ್ರ DCC ಬ್ಯಾಂಕ್ ಇದೆ. ಆ DCC ಬ್ಯಾಂಕ್ ಪಕ್ಕದಲ್ಲಿರುವಂಥ ಬೃಹತ್ ವೇದಿಕೆಯಲ್ಲಿ ಇವತ್ತು ಕುಮಾರಿ ಮಂಗ್ಲಿ ಅವರ ಹಾಗೂ ಕುಮಾರ ಹಣಮಂತ ಲಮಾಣಿಯವರ ವಿಶೇಷ ಮನರಂಜನೆ ಕಾರ್ಯಕ್ರಮ ಕೂಡ, ಅದರ ಜೊತೆಗೆ ಬಂಜಾರ ಸಮಾವೇಶ ಕೂಡ ಅಲ್ಲಿ ನಡೀತಾ ಇದೆ. ಅದಕ್ಕೆ ನಮ್ಮ ಬಂಜಾರ ಸಮಾಜದ ಸಮಸ್ತ ಗುರು ಹಿರಿಯರು, ತಾಯಂದಿರು, ಅಕ್ಕ ತಂಗಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ನಾನು ಈ ಮೂಲಕ ವಿನಂತಿಸ್ಕೊತಾ ಇದ್ದೀನಿ. ಈ ಮೆರವಣಿಗೆಯಲ್ಲಿ ಸುಮಾರು ನಮ್ಮ ಅಂದಾಜು 10,000 ಜನ ಸೇರಬೇಕು ಅಂತೇಳಿ ಅಂದಾಜಿದೆ. ಆದರೆ ಬಿಸಿಲು, ಅದರ ಜೊತೆಗೆ ಇವತ್ತು ಸಂಡೇ ಇರೋದ್ರಿಂದ, ಅದರ ಜೊತೆಗೆ ಮತ್ತೆ ಕ್ರಿಕೆಟ್ ಮ್ಯಾಚ್ ಇರೋದ್ರಿಂದ, ಇಂಡಿಯಾ ಮತ್ತು ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚ್ ಇರೋದ್ರಿಂದ 1:30ಗೆ ಇವತ್ತು ಮ್ಯಾಚ್ ಚಾಲು ಆಗ್ತಾ ಇರೋದ್ರಿಂದ ಅದರಲ್ಲಿ ಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ಬೋದು. ಬಿಸಿಲಿನ ತಾಪಕ್ಕೆ ಇವತ್ತು ಜನ ಹೊರಗಡೆ ಬರಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಆದರೂ ಕೂಡ ಪರವಾಗಿಲ್ಲ, ಸುಮಾರು 4-5 ಸಾವಿರ ಜನರ ಅನ್ಕರೆ ಇದ್ದೇ ಇರ್ತಾರೆ ಅಂತೇಳಿ ನಮಗೆ ನಿಕ್ಕಿದೆ. ಥ್ಯಾಂಕ್ ಯು. ಮಹಾರಾಜರಾಗಿರತಕ್ಕಂಥ ಸೇವಾಲಾಲ್ ಮಹಾರಾಜರ ಒಂದು ಜನ್ಮ ದಿನಾಚರಣೆ ಅಂಗವಾಗಿ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ಭವ್ಯ ಮೆರವಣಿಗೆ ಇವತ್ತು ಪ್ರಕಾಶ್ ಅಣ್ಣವರು ಹಾಗೂ ಚಂದ್ರ ಅಣ್ಣವರು ಎಲ್ಲ ಯುವಕರ ಒಂದು ಮುಂದಾಳತ್ವದಲ್ಲಿ ನಡೀತಾ ಇದೆ. ನಾನು ಸಮಾಜ ಬಾಂಧವರಿಗೆ ಕೇಳ್ಕೊಳ್ಳೋದಷ್ಟೇ, ಶಾಂತಿ ರೀತಿಯಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿ ನಡೆಸ್ಕೊಂಡು ಹೋಗ್ಬೇಕಂತೇಳಿ ಮಾಧ್ಯಮದ ಮುಖಾಂತರ ಸಮಾಜದ ಬಾಂಧವರಲ್ಲಿ ನಾನು ವಿನಂತಿ ಮಾಡಿಕೊಡ್ತೀನಿ. ಅದೇ ರೀತಿಯಾಗಿ ಇವತ್ತು ಸೇವಾಲಾಲ್ ಮಹಾರಾಜರು ಇವತ್ತು ಜನಾಂಗಕ್ಕೆ ಮಾರ್ಗದರ್ಶಕರು ಹಾಗೂ ಅವರ ಒಂದು ಆದರ್ಶ ತತ್ವಗಳನ್ನು ಪಾಲನೆ ಮಾಡಿಕೊಂಡು ಇವತ್ತು ಈ ಆಚರಣೆ ಯಶಸ್ವಿಯಾಗಿ ಮುನ್ನಡೆಯಲಿ ಅಂತೇಳಿ ಮಾಧ್ಯಮದ ಮುಖಾಂತರ ನಾನು ಆಶೆಯನ್ನು ಕೂಡ ವ್ಯಕ್ತಪಡಿಸ್ತೇನೆ. जुड़े रहिएगा आपके अपने चैनल बिजापुर समय के साथ. ಸೇವಾಲಾಲ್ ಮಹಾರಾಜರಿಗೆ ಅನಂತ ಕೋಟಿ ನಾನು ನಮಸ್ಕಾರ ಹೇಳ್ತಾ, ಇವತ್ತಿನ ಈ ಕಾರ್ಯಕ್ರಮ ಸುಂದರವಾದ ಕಾರ್ಯಕ್ರಮ. ಸಂತ ಸೇವಾಲಾಲ್ ಮಹಾರಾಜರ ಜಯಂತಿ ಉತ್ಸವ 286ನೇ ಜಯಂತಿ ಉತ್ಸವ ನಾವು ಹಮ್ಮಿಕೊಂಡಿದ್ದೀವಿ. ಇದರ ನೇತೃತ್ವ ತಗೊಂಡಂಥ ಪ್ರಕಾಶ್ ಅಣ್ಣ ಚವ್ಹಾಣ್ ಅವರು ಇದು ಕಾರ್ಯಕ್ರಮದ ಒಂದು ಅಧ್ಯಕ್ಷವನ್ನು ತಗೊಂಡು ಎಲ್ಲ ಅವರೇ ಆಗಿ ಎಲ್ಲ ಸಮಾಜ ಒಕ್ಕಟ್ಟು ಮಾಡಬೇಕು, ನಾವು ಒಗ್ಗಡಿಸಿ ಸಮಾಜ ಒಂದು ಸನಾತನ ಧರ್ಮದ ಒಂದು
ಅನರ್ಹತೆ ಅವ್ರಿಗೆ ಉಳಿಸ್ಬೇಕಂತ ಹೇಳಿ ಏನೈತೆ ಈ ಕಾರ್ಯಕ್ರಮ ಮಾಡ್ಯಾರ. ಅದೇ ಕಾರ್ಯಕ್ರಮಕ್ಕಾಗಿ ಇಲ್ಲಿ ಸಿದ್ದೇಶ್ವರ ಗುಡಿಗೆ ಈಗ ಸದ್ಯ ನಮ್ಮ ಜಸ್ಟಾಗಿ ನಮ್ಮ ನಗರ ಶಾಸಕರಾದ ಬಸವನಗುಡ ಯತ್ನಾಳ್ ಸಾಹೇಬರು ಈಗಾಗಲೇ ಬರ್ಲಕತ್ತಾರ, ಟೈಮಿಂಗ್ ಕೊಟ್ಟಾರ. ಅದೇ ರೀತಿಯಾಗಿ ಇವತ್ತೆಲ್ಲರೂ ಎಲ್ಲ ನಮ್ಮ ಉಸ್ತುವಾರಿ ಸಚಿವರು, ಇನ್ನೊಬ್ಬರು ನಮ್ಮ ಸಚಿವರು, ಎಲ್ಲರ ಶಾಸಕರು, ಮುಖಂಡರು, ರಾಜಕೀಯ ಗಣ್ಯಮಾನ್ಯರು, ಮಾಜಿ MLAಗಳು ಎಲ್ಲ ಬಂದು ಈ ಕಾರ್ಯಕ್ರಮ ಚಾಲನೆ ಮಾಡೋರಾದ್ರೆ ಈಗ ಒಂದು ಅರ್ಧ ತಾಸಿನ ಕಾರ್ಯಕ್ರಮ ಚಾಲನೆ ಆಯ್ತಂದ್ರೆ ಮುಂದೆ ಗಾಂಧಿ ಚೌಕ್ ಹತ್ತದ. ಗಾಂಧಿ ಚೌಕ್ ಇಲ್ಲಿ ಖಾತಾ ನಮ್ಮದು ಇವರು ಹನುಮಂತವ್ರು ಬರ್ತಾರೆ. ಇಲ್ಲಿಂದ ರೈಲು ಇರ್ತದೆ. ಮುಂದೆ ಅಲ್ಲಿ ಹೋಗಿ ಮುಂದೆ ಮಂಗಲಿಬಾಯಿ ಅವರು ಗಾಂಧಿ ಚೌಕ್ ಬರ್ತಾರೆ. ಅಲ್ಲಿ ಒಂದು 5 ಮಿನಿಟ್ ಅವ್ರದ್ದು ಒಂದು ಮಾತು ಇರ್ತದೆ. ಅಲ್ಲಿದಿಂದ ಎಲ್ಲರಿಗೂ ನಮಸ್ಕಾರ ಮಾಡಿ ಮುಂದೆ ಅಲ್ಲಿದಿಂದ ಪಾದಾಡ ರಾಮ ಮಂದಿರದಿಂದ ಮುಂದೆ ಬಂಜಾರ ಸರ್ಕಲ್ಗೆ ಹೋಗಿ ಎಂಡಾಗ್ತದೆ ಮೆರವಣಿಗೆ. ಅಲ್ಲಿ ಎಲ್ಲರೂ ನಮ್ಮ ಏನಲ್ಲ ಒಂದು ಧರ್ಮದ ಒಂದು ಸಮಾಜದ ಒಂದು ಹಿತಚಿಂತೆ ಆದಂಥ ನಮ್ಮ ಉದ್ಯಮದಾರಿ ಕಿಶನ್ ಬಾಬು ರಾಠೋಡ್ ಅವರು ಅಲ್ಲಿ ಬರ್ತಾರೆ. ಮತ್ತು ನಮ್ಮ ಜಗದ್ಗುರುಗಳು ಕೂಡ ಅಲ್ಲಿ ಬರ್ತಾರೆ. ಎಲ್ಲರೂ ಕೂಡಿ ಅಲ್ಲಿದಿಂದ ಎಲ್ಲ ಸರ್ಕಲ್ಗೆ ಒಂದು ಭೋಗ ಭಂಡಾರ ಮಾಡಿ ಪೂಜೆ ಮಾಡಿ ಅಲ್ಲಿದಿಂದ ಮುಂದೆ 5 ಗಂಟೆಗೆ ವೇದಿಕೆ ಇರ್ತದೆ. ಮಹಾಸಭಾ ಅಂದರೆ ಎಲ್ಲ ಬರೋರು ವ್ಯಕ್ತಿಗಳಿಗೆ ಸನ್ಮಾನ ಸಮಾರಂಭ ಎಲ್ಲ ಮಾಡಿ ಅವ್ರಿಗೆ ಗೌರವನಂತೆ ಸಲ್ಲಿಸಿ ನಾವು ಆ ಸಮಾರಂಭಕ್ಕೆ ಏನೈತಲ್ಲ ಅಲ್ಲಿ ಮಂಗಲ್ ಮಾಡಿ ಮುಂದಿನ ರಾತ್ರಿ 8 ಗಂಟೆದಿಂದ ನಮ್ಮದು ಪ್ರೋಗ್ರಾಮ್ ಕಂಟಿನ್ಯೂ ಮಂಗಲಿಬಾಯಿ ಅವ್ರದ್ದು, ಹನುಮಂತ ಅವ್ರದ್ದು, ಶೇವ ಎಲ್ಲರಿಗೆ ಒಂದು ಮನೋರಂಜನೆ ಕಾರ್ಯಕ್ರಮ ಇರ್ತದೆ. ಅದಕ್ಕಾಗಿ ನೀವೆಲ್ಲರೂ ದಯವಿಟ್ಟು ಬಿಜಾಪುರ ಜನತೆ, ಇಡೀ ಜಿಲ್ಲೆಯ ಬಂಜಾರ ಸಮಾಜಕ್ಕೆ ನಟ್ಟಂಥ ಜಿಲ್ಲೆ, ಯಾವುದು ಸಮಾಜದ ಬದಲು ಎಲ್ಲರಿಗೂ ಚಿಂತೆ ಇರ್ತದೆ, ಯಾವುದೇ ಜಾತಿ ಭೇದ ಇರಲ್ಲ, ಬಂಜಾರ ಸಮಾಜಕ್ಕೆ ನೋಡ್ಕೋತೀರಿ. ಅದಕ್ಕಾಗಿ ನೀವೆಲ್ಲರೂ ಬರಬೇಕು, ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡ್ಬೇಕಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಶಿವಲಾಲ್, ಜೈ ಮರೆ ಮಾಡಿ. ನಾವು ಅಂದಾಜು ಹಿಡಿದಿದ್ದು ನಾವು ಯಾವ ರೀತಿ ಮಾಡ್ತೀವಿ ಅಂದ್ರೆ ಭಾಳ ಅಂದ್ರೆ 5,000 6,000 ಹಿಂಗೆ ಜನ ನಾವು ತಿಳ್ಕೊಂಡಿವು. 5-6 ಸಾವಿರ ಭಾಳ ಅಂದ್ರೆ 10,000 ಜನ ಬರ್ಬೇಕಂತ ನಮ್ದು ಆಸೆ ಐತಿ. ಖರೆ ನಮಗೆ ಒಳಗಿನ ರಿಪೋರ್ಟ್ ಬರ್ಲಾಕತ್ತೀವಿ ನೋಡಿದ್ರೆ ನಾವು ಮಾಡಿದೊಂದು ವ್ಯವಸ್ಥೆ ಬೇರೆ ಮಾಡಿವು, ನಮಗೆ ಮಿಕ್ಕಿ ಜನ ಮಾತ್ರ ಬರ್ಲಾಕತ್ತಾರ ಅಂತ ನಮಗೆ ಸುದ್ದಿ ಐತಿ ಮತ್ತು ಬರ್ಲಾಕತ್ತಾರ. ಅದಕ್ಕಾಗಿ ಈ ಜನರಿಗೆ ಯಾರೇ ನೀರು ವ್ಯವಸ್ಥೆ ಆಗಲಿ, ಪಾನಕಾಯಿ ವ್ಯವಸ್ಥೆ ಆಗಲಿ, ಬಿಸ್ಕಿಟ್ ವ್ಯವಸ್ಥೆ ಆಗಲಿ, ಯಾರಿಗ್ರಿ ಅಂದ್ರೆ ನಮ್ಮ ಸಮಾಜದಲ್ಲಿ ಯಾರು ಉದ್ಯಮಪತಿ ಅದ್ರಿ ಏನದ್ರಿ ಅವ್ರು ಏನು ಬೇಕಾದ್ರೂ ಬಿಸಿಲೈತಿ, ಏನು ಬೇಕಾದ್ರೂ ಅದು ಮಾಡ್ಕೊಂಡು ನಾವೆಲ್ಲರೂ ಕೂಡಿ ಹೋಗುನು. ಸಮಾಜ ಸೇವಾ ಇದ್ರಾಗೆ ಇರ್ತದೆ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಶಿವಲಾಲ್, ಜೈ ಮರೆ ಮಾಡಿ. ನಮ್ಮ ಗೋಪಾಲ್ ಮಹಾರಾಜರು, ನಂದುಲಾಲ್ ಶಿವಲಾಲ್ ಆಶ್ರಮ ಮಠ, ನಮ್ಮ ತೋರಿವಿ ತಾಂಡ 8 ನಂಬರ್ 1.
सर्व मित्रांच्या या ठिकाणी हार्दिक हार्दिक स्वागत. बोलो श्री संत सेवालाल महाराज की
जमलेल्या सर्व श्री सेवालाल महाराज भक्तांना या ठिकाणी हार्दिक हार्दिक स्वागत। आणि चलो सेवालाल के भक्त कोणी चलो आपल्या मनासाठी दोन हात वर करायचं, जसा साऊंडचा बीट वाजल तसा बीट वर उडी मारायची चलो इन पर के पास हाथ ऊपर, अरे चलो अपने आर्यन भाई के लिए हाथ ऊपर। सेवालाल लागी तो नशा सारी जगेंगे महाजीवन। ಪ್ರಥಮವಾಗಿ ಮಾತಾಡಿ ಈಗ ರಾತ್ರಿ ಮತ್ತೆ ನಾನು ಬೆಳಿಗ್ಗೆ ಬೆಂಗಳೂರಿನಲ್ಲಿ ಒಂದು 10 ಗಂಟೆ ಹಾಗೆ ಒಂದು ಮೀಟಿಂಗ್ ಇರುವುದರಿಂದ ನಾನು ಪ್ರಥಮವಾಗಿ ಇವತ್ತು ದಿವಸ ಮಾತನಾಡಲಿಕ್ಕೆ ಬಯಸಿದ್ದೆ.
ಇವತ್ತು ಬಂಜಾರ ಸಮಾಜ ಇಡೀ ಭಾರತ ದೇಶದಲ್ಲಿ ತಂದೆ ಒಂದು ಐತಿಹಾಸಿಕ ಸಂಸ್ಕೃತಿ ಒಂದು ಇತಿಹಾಸವನ್ನು ಹೊಂದಿದೆ. ಬಹುಶಃ ಯಾವುದಾದ್ರೂ ಸಮಾಜದಲ್ಲಿ ಇವತ್ತು ಸಹ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ರೆ ಅದು ಹೆಮ್ಮೆಯಿಂದ ಹೇಳಬೇಕಾಗ್ತದೆ, ಅದು ಬಂಜಾರ ಸಮಾಜ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಇವತ್ತು ಸಹ ಕಾಯಕ ದುಡಿಮೆಗೂ ಕೂಡ ಇವತ್ತು ಸಹ ಬಂಜಾರ ಸಮಾಜ ಶ್ರಮಜೀವಿಗಳು. ತಾವು ದುಡಿತೀರಾ, ಇವತ್ತು ಸಹ ಸಂಪಾದನೆ ಮಾಡ್ತೀರಾ, ಆ ದುಡಿದಂತ ಹಣವನ್ನ ಇವತ್ತು ಸಹ ಭಕ್ತಿ ಶ್ರದ್ಧೆಯಿಂದ ಇವತ್ತು ದೇವಸ್ಥಾನಗಳಿಗೆ, ಗುಡಿ ಗುಂಡಾರಗಳಿಗೆ ಇವತ್ತು ಸಹ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಯಾಕಂದ್ರೆ ಬಹುಶಃ ನನ್ನಷ್ಟು ಅನುಭವ ಬೇರೆ ಯಾರಿಗೂ ಕೂಡ ಇಲ್ಲ. ಇವತ್ತು ಹೇಳಬೇಕಾಗ್ತದೆ ಬಹಳ ಹೆಮ್ಮೆಯಿಂದ. ಇವತ್ತು ಸಹ ನಮ್ಮ ಸ್ನೇಹಿತರಾದಂತ ಉಮೇಶ್ ಜಾಧವ್ ಅವರು ಹೇಳ್ತಾ ಇದ್ರು, ಮೊದಲು ಅವ್ರು ನಮ್ಮ ಪಾರ್ಟಿಯಾಗಿದ್ರು, ಈಗ ಅಲ್ಲಿ ಬೇರೆ ಪಾರ್ಟಿಗೆ ಹೋಗಿದ್ದಾರೆ. ಆದ್ರೆ ಉಮೇಶ್ ಜಾಧವ್ ಹೇಳ್ತಿರು, ಸಂತ ಸೇವಾಲಾರ ಜಯಂತಿ ಇವತ್ತು ಸಹ ನಾನು ನೆನಪಿಸ್ಕೊಳ್ಲಿಕ್ಕೆ ಬಯಸ್ತೇನೆ. ಇವತ್ತು ಬಂಜಾರ ಸಮಾಜದ ಬೇಡಿಕೆ ಆಗಿತ್ತು ರಾಜ್ಯ ಮಟ್ಟದಲ್ಲಿ ಇವತ್ತು ಸಹ ಸಂತ ಸೇವಾಲಾಲರ ದಿನಾಚರಣೆ ಜನ್ಮೋತ್ಸವ ಆಗ್ಬೇಕು ಅಂತೇಳಿ. ಅದನ್ನ ನಾನು ಇವತ್ತಿನ ದಿವಸ ಸಿದ್ದರಾಮಯ್ಯನವರು 2018ರ ಹಿಂದಿನ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಅವರು ನಿಡೋಣಿಗೆ ಬಂದಾಗ ನನ್ನ ಮತಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವ್ರಿಗೆ ಇವತ್ತು ಬಂಜಾರ ಸಮಾಜ ನನ್ನ ಮತಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಜಾಸ್ತಿ ಇದೆ, ತಾವು ಅನೌನ್ಸ್ ಮಾಡಬೇಕು ಅಂತೇಳಿ ನಿಡೋಣಿ ಗ್ರಾಮದಲ್ಲಿ ಸಂತ ಸೇವಾಲಾಲರ ಜಯಂತಿಯನ್ನ ರಾಜ್ಯ ಮಟ್ಟದಲ್ಲಿ ಆಗಬೇಕು ಘೋಷಣೆ ಮಾಡಿದ್ವಿ. ನನ್ನ ಭಾಗ್ಯ ನಾನು ತಿಳ್ಕೊತೀನಿ. ಅದನ್ನು ಇವತ್ತು ಅದಲ್ಲದೆ ನಾನು ಬೃಹತ್ ನೀರಾವರಿ ಸಚಿವನಾಗಿದ್ದಾಗ ಬಹುಶಃ ಎಲ್ಲಾ ಕಡೆನೂ ಕೂಡ SC/ST ಫಂಡ್ ನಲ್ಲಿ ಪ್ರತಿಯೊಂದು ತಾಂಡಕ್ಕೂ ಕೂಡ ಇವತ್ತು ಸಹ ಇವತ್ತು 1 ಕೋಟಿ 50 ಲಕ್ಷ 25 ಲಕ್ಷ ಇವತ್ತು ದೇವಸ್ಥಾನದಲ್ಲಿ ಅನುದಾನ ಕೊಟ್ಟು ಇವತ್ತು 100 ಕೋಟಿ ರೂಪಾಯಿ ಅನುದಾನವನ್ನ ಬಹುಶಃ ಯಾವುದೇ ಒಂದು ಜಿಲ್ಲೆಯಲ್ಲಿ ಆಗಿಲ್ಲ, ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಾವು ಮಾಡಿದೀವಿ. ಅಷ್ಟೇ ಅಲ್ಲ, ಇವತ್ತು ಸಹ ಹಾಮೂಲಾಲ್ ದೇವಸ್ಥಾನ ರಾಷ್ಟ್ರೀಯ ಹೆದ್ದಾರಿ ಮಾಡುವಾಗ, ರೋಡ್ ಅಗಲೀಕರಣ ಮಾಡುವತ್ತಿಗೆ ಹೈವೇ ಮಾಡುವ ಸಂದರ್ಭದಲ್ಲಿ ಹಾಮೂಲಾಲ್ ದೇವಸ್ಥಾನವನ್ನ ಇವತ್ತು ತೆಗೆದು ರಸ್ತೆ ಬದಿಗಿಡುವಂತಹದ್ದು ನಮ್ಮ ಬಾಳ್ವೆ ಆಗಿತ್ತಿಲ್ಲಿ. ಆ ಸಂದರ್ಭದಲ್ಲಿ ಎಲ್ಲಾ ಪೂಜ್ಯರು ಎಲ್ಲರೂ ಕೂಡ ಇವರೆಲ್ಲರಿಗಿಂತ ಜಾಸ್ತಿ ನಮಗೂ ಮನಸ್ಸು ಕಾಡ್ತಾ ಇತ್ತು. ಹಾಮೂಲಾಲ್ರ ಯಾಕಂದ್ರೆ ಧನ್ಸಿಂಗ್ ಮಹಾರಾಜ್ ಇದ್ದಾರೆ, ಇವತ್ತು ನಮ್ಮ ಜಗನು ಮಹಾರಾಜರಿಲ್ಲ. ಬಹಳಷ್ಟು ಜನ ಹಾಮೂಲಾಲ್ರ ದೇವಸ್ಥಾನ ಈ ಕಡೆ ಬಾಜುಗೆ ಇಟ್ಟಿದೀವಿ ಅಂತೇಳಿ ಇವತ್ತು BLD ಸಂಸ್ಥೆಯ ಸುಮಾರು 10,000 ಸ್ಕ್ವೇರ್ ಫೀಟ್ ಅಂದ್ರೆ ಇವತ್ತು 10 ಕೋಟಿ ರೂಪಾಯಿ ಆಗ್ತದೆ. 10 ಕೋಟಿ ರೂಪಾಯಿ ಜಾಗ ಕೊಟ್ಟು ಇವತ್ತು 3.5 ಕೋಟಿ ರೂಪಾಯಿ ಖರ್ಚು ಮಾಡಿ ಹಾಮೂಲಾಲ್ರ ದೇವಸ್ಥಾನ ಮತ್ತೆ ನಿರ್ಮಾಣ ಮಾಡಿದೀವಿ. ಇವತ್ತು ಸೇವಾಲಾಲ್ ಭವನ ಕಾರಣಾಂತರಗಳಿಂದ ಸೇವಾಲಾಲ್ ಭವನ ಇವತ್ತು ಸಹ ಅದು ಮಾರಾಟ ಮಾಡಲಾಗಿತ್ತು. ವಾಪಸ್ ಜಾಗವನ್ನ 65 ಲಕ್ಷ ರೂಪಾಯಿ ಕೊಟ್ಟು ಖರೀದಿ ಮಾಡಿ ಇವತ್ತು ಅಲ್ಲಿ ಮತ್ತೆ 3 ಕೋಟಿ ರೂಪಾಯಿ ಕೊಟ್ಟು ಇವತ್ತು ಸಹ ಸೇವಾಲಾಲ್ ಭವನವನ್ನು ತುರುಸು ನಾವು ಮಾಡಿ ಕಟ್ಟಿದ್ದೀವಿ. ಆ ಸಂದರ್ಭದಲ್ಲಿ ಎಲ್ಲರ ಆಶಯ ಏನಾಗಿತ್ತು, ನನ್ನ ಹೆಸರನ್ನು ಇಡಬೇಕು ಅಂತೇಳಿ ನಮ್ಮ DL ಚವ್ಹಾಣ್ ಅವರು ಮತ್ತು ಎಲ್ಲರೂ ಕೂಡ ಇವತ್ತು ಸಹ ನಿರ್ಣಯ ಮಾಡಿದ್ರು. ಆದ್ರೆ ಬಹುಶಃ ನನ್ನ ಭಾಗ್ಯ ರಾಮರಾವ್ ಮಹಾರಾಜರು ಅದ ಕಾರ್ಯಕ್ರಮ ಆಗೋಕ್ಕಿಂತ ಮುಂಚೆ ಬಹುಶಃ ಒಂದು 3 ತಿಂಗಳ ಹಿಂದೆ ನಮ್ಮ ಮನೆಗೆ ಬಂದಿದ್ರು, ನನಗೆ ಆಶೀರ್ವಾದ ಮಾಡಿದ್ರು ರಾಮರಾವ್ ಮಹಾರಾಜರು. ನಾನು ಹೇಳಿದ ನನ್ನ ಹೆಸರನ್ನ ನಾನು ಇದನ್ನು ಕೂಡ ನಾನು ಸರಿಸಲಿಕ್ಕೆ ಹೋಗ್ಲಿಲ್ಲ. ರಾಮರಾವ್ ಮಹಾರಾಜರ ಗುರ್ತು ಇವತ್ತು ಸಹ ನಮ್ಮ ಜಿಲ್ಲೆಯಲ್ಲಿ ಇರಬೇಕು, ಅದನ್ನ ರಾಮರಾವ್ ಮಹಾರಾಜರ ಹೆಸರಲ್ಲಿ ಇವತ್ತು ಸಹ ಮಾಡಬೇಕು ಅಂತೇಳಿ ಆ ಭವನವನ್ನ ರಾಮರಾವ್ ಮಹಾರಾಜರ ಹೆಸರಲ್ಲಿ ಇಡ್ಲಿಕ್ಕೆ ಇವತ್ತು ಸಹ ಮಾಡಿದ್ರು. ಇವತ್ತು ಬಂಜಾರ ಸಮಾಜ ಬಹುಶಃ ನಾವು ನೆನೆಸ್ಬೇಕಾಗ್ತದೆ ಇವತ್ತು ಸಹ KT ರಾಠೋಡ್ ಅವ್ರನ್ನ, ಎಲ್ಲಾರ ನಾಯಕ ಅವ್ರನ್ನ. ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಎಲ್ಲಾದ್ರೂ ಕೂಡ ಇವತ್ತು ಸಹ SC ಅಲ್ಲಿ ಇವತ್ತು ಸಹ ಇರಬೇಕಾಗಿದ್ರೆ ಅದಕ್ಕೆ ಅವರು ಕಾರಣಕರ್ತರು ಇವತ್ತು ಸಹ ಈ ಸಮಾಜದ ಬೆಳವಣಿಗೆ ಆಗ್ಲಿಕ್ಕೆ. ಬೇರೆ ಕಡೆ आप आया यहाँ पे महाराष्ट्र में बैकवर्ड ट्राइब है ना क्या? ಡಿನೋಟಿಫೈಡ್ ಟ್ರೈಬ್ ಅಂತಿದೆ. ಆದ್ರೆ SC ಅಲ್ಲಿ ಇರುವಂತದ್ದು ನಮ್ಮ ಇವತ್ತೊಂದು ಸಹ ರಾಜ್ಯದಲ್ಲಿ ಮಾತ್ರ, ಇವತ್ತೊಂದು ಸಹ ಬೇರೆ ಯಾವ ರಾಜ್ಯದಲ್ಲಿ ಕೂಡ ಇಲ್ಲ.
ಸೇವಾಲಾಲ್ ಸರ್ಕಲ್ ನಂದಲ್ಲಪ್ಪ, ಸುನಿಲ್ ಗೌಡ್ರದು, ಅದು ಆ ಕಡೆ ಹೇಳ್ರಿ, ನಮ್ ಡಿಪಾರ್ಟ್ಮೆಂಟ್ ಅಲ್ಲ. ಅವ್ರು ಭಾಷಣ ಮಾಡೋದೀಗ ನಾವು ಮಾಡಿದ್ ನಾವ್ ಹೇಳ್ಬೇಕು, ಅವ್ರು ಮಾಡಿದ್ ನಾಯಕ. ಇವತ್ತು ಬಹಳ ಹೆಮ್ಮೆ ಅನಿಸ್ತದ, ಬಹಳ ಮಂದಿಗೆ ಇಲ್ಲಿ ಮ್ಯಾಲ ಗೊತ್ತಿಲ್ಲ, ನಾ ಹೇಳಬಾರ್ದಿಲ್ಲಿ. ಇವತ್ತ ಬಂಜಾರ ಕಸೂತಿ ಅಂತೇಳಿ ಒಂದು NGO ಅನ್ನ ನನ್ನ ಧರ್ಮಪತ್ನಿ ಆಶಾ ಅವರು ಸಹ, ಆಶಾ ಪಾಟೀಲ್ ಸಹ ಬಂಜಾರ ಕಸೂತಿ ಅಂತ ಹೇಳಿ ಬಂಜಾರ ಕಲೆಯನ್ನ ಸಂರಕ್ಷಣೆ ಮಾಡ್ಬೇಕು. ಅದು ಟ್ರಸ್ಟ್, ಅದು ವ್ಯಾಪಾರ ಅಲ್ಲ. ಅದನ್ನ ಮಾಡುವ ಮೂಲಕ ಇವತ್ತು ಸಹ ಬಂಜಾರ ಕಸೂತಿಯನ್ನ ಇವತ್ತು ರಾಷ್ಟ್ರಾದ್ಯಂತ ಇವತ್ತು ಸಹ ಪ್ರಚಾರ ಮಾಡಲಿಕ್ಕೆ ಇವತ್ತು ದೆಹಲಿಯಲ್ಲಿ ಎಕ್ಸಿಬಿಷನ್ ದಲ್ಲೂ ಕೂಡ ಇವತ್ತು ಸಹ ಮಾಡಿದ್ದಾನೆ. ಇವತ್ತು ಸಹ ತಾವು ಗಮನಿಸಿದಿರಿ. ಬಹಳ ಶ್ರೇಷ್ಠವಾದಂತ ಕಲೆ ಇದೆ. ನಾನು ಕೂಡ ಅದನ್ನ ಈಗ ಮೊನ್ನೆ ಹೇಳಿದ್ದೀನಿ, ಏರ್ಪೋರ್ಟ್ ನಲ್ಲಿ, ಅಂತಾರಾಷ್ಟ್ರೀಯ ಏರ್ಪೋರ್ಟ್ ನಲ್ಲಿ ಕೂಡ ನಾವೊಂದು ಕಲಾಲೋಕ ಮಾಡ್ತಾ ಇದೀವಿ. ಆ ಕಲಾಲೋಕದಲ್ಲಿ ಕೂಡ ಅದನ್ನ ಅಳವಡಿಸ್ಕೊಳ್ಬೇಕು ಅಂತ ಇವತ್ತು ಸಹ ನಾನು ಹೇಳಿದ್ದೀನಿ. ನಮ್ಮ ಮೈಸೂರು ಸ್ಯಾಂಡಲ್ ಸೋಪು, ಆಮೇಲೆ ನಮ್ಮ ಏನು ಲಿಡ್ಕರು, ಇವೆಲ್ಲದ್ರ ಜೊತೆಗೆ ನಮ್ಮ ಮೈಸೂರು ಸಿಲ್ಕ್ಸ್ ಜೊತೆಗೆ ಇದನ್ನು ಕೂಡ ಅಳವಡಿಸ್ಕೋಬೇಕು. ಕಂಬಳಿಯನ್ನ ಮತ್ತು ಇದನ್ನ ಈ ಎರಡನ್ನೂ ಕೂಡ ಅಳವಡಿಸ್ಕೋಬೇಕು ಅಂತ ಕೂಡ ಹೇಳಿದ್ದೀನಿ. ಹೀಗೆ ಇನ್ನು ಬಹಳಷ್ಟು ವಿಚಾರಗಳಿದಾವೆ. ಇವತ್ತು ಸುಮಾರು ನನ್ನ ಪ್ರಕಾರ ಇಡೀ ರಾಜ್ಯದಲ್ಲಿ ನನ್ನ ನೀರಾವರಿ ಸಂದರ್ಭದಲ್ಲಿ ಬಂಜಾರ ಸಮಾಜದ ಸಮುದಾಯ ಭವನಗಳಿಗೆ, ಗುಡಿ ಗುಂಡಾರಗಳಿಗೆ ಕೊಟ್ಟಂತ ದುಡ್ಡು ಐತಿಹಾಸಿಕ ಹಿಂದೂ ಯಾರು ಕೊಟ್ಟಿಲ್ಲ, ಬಹುಶಃ ಮುಂದೆ ಯಾರು ಕೊಡ್ತಾರೋ ನನ್ಗೆ ಗೊತ್ತಿಲ್ಲ. ಅದನ್ನು ಅಷ್ಟೆಲ್ಲ ಹಣವನ್ನು ಇವತ್ತು ಎಲ್ಲಾ ವೇದಿಕೆ ಮೇಲೆ ಸ್ವಾಮಿಗಳೆಲ್ಲರೂ ಕೂಡ ಸಾಕ್ಷಿಯಾಗಿದ್ರು. ಅಷ್ಟೇ ಅಲ್ಲ, ಹಾಮುಲಾಲ್ ದೇವಸ್ಥಾನ ಇಲ್ಲಿ ಮಾಡಿದ್ಮೇಲೆ ಅತಣಿಯಾಗಿ ಬಂದು ಜಗಳ ತೆಗೆದ್ರು. ನನ್ಗೆ ಅತಣಿಯವರು ಬಂದು ನನಗ ನಮ್ಮ ಮುತ್ತೆ ಇದ್ರಲ್ಲಿ ಯಾರದಾರ ಪಾಪವರು ಸೇವು ಮುತ್ತೆ ಸಾಹೇಬ್ರ ಮೂಲ ಗದಿಗೆ ನಮ್ಮಲ್ಲಿ ಐತಿ ಅಂತ ಹೇಳಿ ನನಗ ಒಂದು ಬೇರೆ ಕಾರ್ಯಕ್ರಮದಿಂದ ಬರಾಕದಿದ್ನಿ. ಅತಣಿಯಾಗಿ ನನ್ನ ನಿಂದ್ರಿಸಿ ಹಾಮುಲಾಲ್ ಗದಿಗೆ ಕರ್ಕೊಂಡು ಹೋಗಿ ಅಲ್ಲಿ 2 ಕೋಟಿ ರೂಪಾಯಿ ಇವತ್ತು ಸಹ ಮೂಲ ಗದಿಗೆಗೆ ಇವತ್ತು ಸಹ ನಾವು ಕೊಟ್ಟಿದ್ದೀವಿ. ಹೀಗೆ ಕೈಲಾದಷ್ಟು ಸೇವೆಯನ್ನ ಇವತ್ತು ಸಹ ನಾನು ಕೊಟ್ಟಿದ್ದೀನಿ. ನೀವು ನಿಮ್ಮದು ಋಣ ನಮ್ಮ ಮೇಲೆ ಬಹಳ ಐತೆ. ಯಾಕಂದ್ರೆ ತಂದೆಯವ್ರನ್ನಾದಂತ BM ಪಾಟೀಲ್ರಿಗೆ ಇವತ್ತು ಹಳೆ ತಿಕೋಟ ಮತಕ್ಷೇತ್ರದಲ್ಲಿ, ನನಗೆ ತಿಕೋಟ ಮತಕ್ಷೇತ್ರದಲ್ಲಿ, ಈಗ ಬಬಲೇಶ್ವರ ಮತಕ್ಷೇತ್ರದಲ್ಲಿ ಇವತ್ತು ಹೈಯೆಸ್ಟ್ ಇವತ್ತು ಸಹ ತಿಕೋಟದಲ್ಲಿ ಸುಮಾರು 55 ತಾಂಡ ಬರ್ತಿದ್ದು. ನಾಟಾನ್ ಮತಕ್ಷೇತ್ರ ಆದ್ಮೇಲೆ ದೇವಾನಂದ್ ಚೌಹಾಣ್ ತುಸು ಕಸ್ಕೊಂಡು ಹೋದ್ರ ಆ ಕಡೆ. ಆದ್ರ ಈಗೂನು ಕೂಡ ಹೈಯೆಸ್ಟ್ ನಮ್ಮಲ್ಲಿ ಅದಾವ್. ಇದ್ದಾಗ ನಿಮ್ಮ ಋಣ ಇವತ್ತು ಸಹ ನನ್ನ ತಂದೆಯವ್ರ ಮೇಲೂ ಪ್ರೀತಿ ವಿಶ್ವಾಸ ಇಟ್ಕೊಂಡು ಆಶೀರ್ವಾದ ಮಾಡ್ತಿದ್ರಿ, ನನ್ನ ಮೇಲೂ ಕೂಡ ತಾವು ಆಶೀರ್ವಾದ ಮಾಡಿದಿರಿ. ನಿಮ್ಮ ಉಪಕಾರವನ್ನ ಸ್ವಲ್ಪ ಮಟ್ಟಿಗಾರ ತೀರಿಸುವಂತ ಒಂದು ಪ್ರಯತ್ನವನ್ನ ನಾನು ಮಾಡಿದ್ದೀನಿ ಅನ್ನೋ ಮಾತನ್ನ ಬಹಳ ಸಾರ್ಥಕವಾಗಿ ಇವತ್ತು ಸಹ ಪ್ರಾಮಾಣಿಕವಾಗಿ ಹೇಳಕ್ಕೆ ಬಯಸ್ತೇನೆ. ಇವತ್ತು ಬಂಜಾರ ಸಮಾಜ ಬಹಳ ಜಾಗೃತ ಸಮಾಜ. ತಾವು ದುಡಿಮೆಯನ್ನ ಮಾಡ್ತೀರಿ, ಕಾಯಕದಲ್ಲಿ ನಂಬಿಕೆ ಇಟ್ಕೊಂಡಂತವ್ರು, ದೇವರಲ್ಲಿ ಪೂಜರಲ್ಲಿ ಇವತ್ತು ಸಹ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಇವತ್ತು ಸಹ ತಾವು ತಮ್ಮ ದುಡಿದಂತ ಹಣದಲ್ಲಿ ಇವತ್ತು ಸಹ ತಾವು ಖರ್ಚು ಮಾಡಿ ಇವತ್ತು ಸಹ ದೇವಸ್ಥಾನಗಳನ್ನ ಅಭಿವೃದ್ಧಿ ಮಾಡಿದಿರಿ. ಇದೆಲ್ಲವೂ ಕೂಡ ಬಂಜಾರ ಸಮಾಜದ ಇತಿಹಾಸ. ಹೀಗಾಗಿ ಬರುವಂತ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವತ್ತು ತಾವು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಇವತ್ತು ಸಹ ಎಲ್ಲವನ್ನ ಅನೇಕರನ್ನ ನಾವು ಅರ್ಜುನ್ ರಾಠೋಡ್ ಹಿಡ್ಕೊಂಡು ಅನೇಕರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿ ಕೂಡ ಮಾಡಿದೀವಿ. ಎಲ್ಲದನ್ನ ಅರ್ಜುನ್ ರಾಠೋಡ್ ಮುನ್ನುವಂತ ದಿವಸಗಳಲ್ಲಿ ಬಂಜಾರ ಸಮಾಜಕ್ಕೆ ಇದೆ ಬಹಳ ಸಂದರ್ಭದಲ್ಲಿ ನಮಗೆ ಹೇಳ್ತಿರ್ತಾರೆ. ಇವತ್ತು ಮಂತ್ರಿಮಂಡಲ ಕೂಡ ಸ್ಥಾನ ಸಿಗಬೇಕಾಗಿತ್ತು ನಮಗೆ. ಇವತ್ತು ಸಹ ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್ ಸಿಕ್ಕಿದೆ ಅಂತೇಳಿ ನಾವು ಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ ಅಲ್ಲಿ ವಿನಂತಿ ಮಾಡ್ತೀವಿ. ಇವತ್ತು ಸಹ ಬರುವಂತ ದಿವಸಗಳಲ್ಲಿ ಮುಂದಿನ ಇದರಲ್ಲಿ ಬಂಜಾರ ಸಮಾಜಕ್ಕೂ ಪ್ರಾತಿನಿಧ್ಯನ ಕೊಡಬೇಕು ಅಂತ ಅನ್ನೋ ಮಾತ್ರದಲ್ಲಿ ನಿಮ್ಮ ಪರವಾಗಿ ನಾನು ಕೂಡ ನಿಲ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತು ಜಾಸ್ತಿ ಮಾತನಾಡಕ್ ಹೋಗುದಿಲ್ಲ. ನನಗೆ ಬೆಂಗಳೂರಿಗೆ ಹೋಗ್ಬೇಕಾಗಿದ್ರೆ ನಾಳೆ ನಮ್ಮ ಸಿದ್ಧಲಿಂಗ ಮಹಾರಾಜರಿಗೂ ಆಹ್ವಾನ ಇತ್ತದು. ನಾಳೆ ಅಣ್ಣ ಬಸವೇಶ್ವರ, ವಿಶ್ವಗುರು ಬಸವೇಶ್ವರವ್ರನ್ನ ನಾವು ಸಾಂಸ್ಕೃತಿಕ ನಾಯಕತ್ವ ಮಾಡಿದ್ದೀವಿ. ಅದು ಪ್ರಯುಕ್ತ ಒಂದು ಕಾರ್ಯಕ್ರಮವನ್ನ ಸರ್ಕಾರ ಹಮ್ಕೋಬೇಕು ಬಜೆಟ್ ಪೂರ್ವದಲ್ಲಿ ಅಂತೇಳಿ ನಾವೆಲ್ಲರೂ ಪೂಜೆ ಮಠಾಧೀಶರು ಎಲ್ಲರೂ ಕೂಡ ನಾಳೆ 10 ಗಂಟೆಗೆ ಬರ್ತಾ ಇದ್ದಾರೆ. ಶಾಸಕರು ಅನೇಕರು ಬರ್ತಾ ಇದಾರೆ. ಸಿದ್ಧಲಿಂಗ ಮಹಾರಾಜ ಸ್ವಾಮಿಗಳಿಗೂ ಕೂಡ ಹೇಳಿದ್ರು, ನನಗೂ ಆಹ್ವಾನ ಇತ್ತು ಬಾಲ್ಕಿ ಸ್ವಾಮಿಗಳು ಅಂತೇಳಿ. ಅಲ್ಲಿ ಹೋಗ್ಬೇಕಾಗಿದ್ರಿಂದ ನಾನು ಜಾಸ್ತಿ ಇವತ್ತು ಸಹ ಮಾತನಾಡಕ್ ಹೋಗುದಿಲ್ಲ. ಇವತ್ತು ಬಹಳ ಸಂತೋಷದಿಂದ ಇವತ್ತು ಇಲ್ಲಿ ಬಂದು ಭಾಗವಹಿಸಿದ್ದೀನಿ. ನಾನು ಹೇಳಿದೆ ಮಹಾರಾಜರಿಗೆ, ನಮ್ಮೆಲ್ಲರಿಗಿಂತ ಜಾಸ್ತಿ ನೀವು ಇವತ್ತು ಬಂದಿದ್ದಿಲ್ಲ. ಯಾರ ಸಲುವಾಗಿ ಅಂದ್ರ ನಮ್ ಬಿಗ್ ಬಾಸ್ ಹನುಮಂತ ಸಲುವಾಗಿ ಮತ್ತು ನೋಡ್ರಿ ಅದಾಯ್ತಲ್ಲ
ಮಂಗಲಿ ಬಾಯಿ ಅವತ್ತೊಂದು ಸಹ ಏನು ಕುಮಾರಿ ಮಂಗಲಿ ಅವರು ಅವತ್ತು ಸಹ ರಾಷ್ಟ್ರಾದ್ಯಂತ ಪ್ರಖ್ಯಾತಿ ಹೊಂದಿದಾರ. ಅವ್ರ ಸಲುವಾಗಿ ವಿಶೇಷವಾಗಿ ತಾವು ಆ ಕಾರ್ಯಕ್ರಮಗಳನ್ನ ಆಲಿಸಬೇಕು, ಆ ಮನೋರಂಜನೆಯನ್ನ ಅಥವಾ ನಾವು ಪಡ್ಕೋಬೇಕು. ಯಾಕಂದ್ರೆ ಅವರಿಬ್ಬರು ನಿಮ್ಮ ಸಮಾಜದ ಇವತ್ತು ಸಹ ಸಾಧಕರು. ಇವತ್ತೊಂದು ಸರ್ ನಿಮ್ಮ ಸಮಾಜದ ಒಂದು ಸಾಧಕರು. ಅವರ ಇದಕ್ಕೆ ಕೇಳಲಿಕ್ಕೆ ತಾವು ಬಂದಿದ್ದೀರಿ. ಇವತ್ತು ನಾವೆಲ್ಲರೂ ಕೂಡಿ ಇವತ್ತು ಬಂಜಾರ ಸಮಾಜ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಇವತ್ತು ಸಹ ಅಭಿವೃದ್ಧಿ ಹೊಂದಬೇಕು. ಆ ದಿಶೆಯಲ್ಲಿ ನನ್ನ ಸಂಪೂರ್ಣವಾದಂತ ಬೆಂಬಲವನ್ನ ಹಿಂದನೂ ಕೂಡ ಮಾಡಿದಿರಿ, ಇವತ್ತು ಕೂಡ ಮಾಡ್ತೀರಿ, ಮುಂದೆನೂ ಕೂಡ ನಾನು ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿ ಸರ್ಕಾರನೂ ಕೂಡ ತಮ್ಮ ಜೊತೆಗಿದೆ ಅನ್ನೋ ಮಾತನ್ನ ಸಂದರ್ಭ ಹೇಳಿ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ. ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತ ಎಲ್ಲಾ ಯುವಕರಿಗೂ, ಪ್ರಕಾಶ, ಗೋಪಾಲ್ ಮಹಾರಾಜರು, ಯಾರ್ಯಾರ ಹತ್ರ ಎಲ್ಲರೂ ಇದ್ದೀರಿ, ಎಲ್ಲರಿಗೂ ಕೂಡ ಮತ್ತು ಚಂದ್ರು ಅವ್ರಿಗೆ, ಆಮೇಲೆ ಆ ಸಾನ್ನಿಧ್ಯನ ವಹಿಸಿಕೊಂಡು ಸಿದ್ಧಲಿಂಗ ಮಹಾರಾಜರಿಗೆ, ಎಲ್ಲ ಪೂಜ್ಯ ಶ್ರೀಗಳಿಗೂ ಕೂಡ ನಾನು ಭಕ್ತಿಪೂರ್ವ ನಮನಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ದಯವಿಟ್ಟು ನನಗೆ ಅನ್ಯತಾ ಭಾವಿಸಬಾರ್ದು. ನಾನು ಈಗ ರಾತ್ರಿ ಬೇತನ ಬೆಂಗಳೂರಿಗೆ ಹೋಗ್ಬೇಕಾಗಿದ್ರಿಂದ ನಾನು ಅನಿವಾರ್ಯವಾಗಿ ಇವತ್ತೊಂದು ಸಹ ಇಲ್ಲಿ ನಿರ್ಗಮಿಸಬೇಕಾಗ್ತದೆ ಅನ್ನೋ ಮಾತನ್ನ ತನ್ನ ಪರವಾನಗಿಯನ್ನು ಪಡ್ಕೊಂಡು ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೊತೆಗೆ ಇನ್ನೊಂದು ಪೂಜ್ಯ ಸಿದ್ಧಲಿಂಗ ಮಹಾರಾಜರು ಒಂದು ಹೇಳಿದ, ಇವತ್ತೊಂದು ಸಹ ಇಲ್ಲಿ ಅವರು ಅಖಿಲ ಕರ್ನಾಟಕ ಬಂಜಾರ ಧರ್ಮಗುರುಗಳ ಮಹಾಸಭೆಯನ್ನು ಮಾಡಿದರು. ಅದಕ್ಕೆ ಇವತ್ತೊಂದು ಸಹ ಒಂದು ಜಮೀನನ್ನ ಬೇಕಂತ ಹೇಳಿದವೆ. ಆ ಜಮೀನನ್ನ ನಾನು, ಬಸವನಗೌಡ ಪಾಟೀಲ್ ಎತ್ತಾರವರು, ಸುನೀಲ್ ಗೌಡರು 3 ಮಂದಿ ಕೂಡಿ ನಿಮಗೆ ಇಲ್ಲಿ ಬಿಜಾಪುರ ನಗರದಲ್ಲಿ ಆ ಜಮೀನನ್ನ ಇವತ್ತೊಂದು ಸಹ ನಾವು ಕೊಡ್ತೀವಿ ಅನ್ನೋ ಮಾತನ್ನ ಕೂಡ ಇವತ್ತೊಂದು ಸಹ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಸೇವಾಲಾಲ್, ನಮಸ್ಕಾರ. ವ್ಯಕ್ತಪಡಿಸುತ್ತಾ ಈಗ ಕರ್ನಾಟಕ ರಾಜ್ಯದ ಫೈರ್ ಬ್ರ್ಯಾಂಡ್, ಹಿಂದೂ ಸಾಮ್ರಾಟ್, ಯುವಕರ ಕಣ್ಮನೆ ವಿಜಯಪುರ ನಗರವನ್ನೇ ಅಭಿವೃದ್ಧಿಪಡಿಸಿ ಇತಿಹಾಸವನ್ನು ಮಾಡಿರುವಂತ ಬಡವರ ಬಂಧು, ದೀನದಲಿತರ ನಾಯಕ, ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂತ ನಗರ ಶಾಸಕರ बोलो संत सेवालाल महाराज की. ವಿಜಯಪುರದ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ 286ನೇ ಜಯಂತಿ ಉತ್ಸವ ಹಾಗೂ ಬೃಹತ್ ಸಮಾವೇಶ ಮತ್ತು ಮೆರವಣಿಗೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ನಮ್ಮ ಚಿತ್ರದುರ್ಗದ ಗುರುಪೀಠ, ಬಂಜಾರ ಗುರುಪೀಠದ ಪರಂ ಪೂಜ್ಯರಾದಂತಹ ಶ್ರೀ ಸರ್ದಾರ್ ಸೇವಾಲಾಲ್ ಮಹಾರಾಜರ ಸ್ವಾಮೀಜಿಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಹಗಲು ರಾತ್ರಿ ಸಮಾಜವನ್ನ ಒಗ್ಗಟ್ಟು ಮಾಡಬೇಕಂತೇಳಿ ಇಡೀ ವಿಜಯಪುರ ಜಿಲ್ಲೆ ಎಲ್ಲ ತಾಂಡಗಳಿಗೆ ಹೋಗಿ ಈ ಒಂದು ಸಂತ ಸೇವಾಲಾಲ್ ಮಹಾರಾಜರ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಆಹ್ವಾನ ಮಾಡಿದಂತ ಮಹಾರಾಜರಾದಂಥ ಶ್ರೀ ಗೋಪಾಲ್ ಮಹಾರಾಜರೇ, ಅದೇ ರೀತಿ ನಮ್ಮ ಇನ್ನೊಬ್ಬ ಪೂಜ್ಯರು ಏನು ನಮ್ಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು ಹಾಗೂ ಇನ್ನೊಬ್ಬ ಪೂಜ್ಯರು ಮತಾಂತರಕ್ಕಾಗಿ ಬಂಜಾರ ಸಮಾಜದಲ್ಲಿ ಮತಾಂತರವನ್ನು ಆಗಬಾರದು ಅಂತ ಹೋರಾಟ ಮಾಡಿದಂತ ಸೋಮಲಿಂಗ ಮಹಾಸ್ವಾಮಿಗಳು, ಸರ್ದಾರ್ ಸ್ವಾಮಿಗಳು ಎಲ್ಲ ಪೂಜ್ಯರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಇಂದಿನ ಈ ಕಾರ್ಯಕ್ರಮದ ಮೂಲ ಕಾರಣಕರ್ತರು ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಬಂಜಾರ ಸಮಾಜನ ಒಕ್ಕಟ್ಟು ಮಾಡಿ, ಯಾಕಂದ್ರೆ ಈ ಸ್ಟೇಜ್ ಮ್ಯಾಗ ನಾವು ನೋಡಿದ ಮ್ಯಾಗ ಒಬ್ಬರು ಮಾರಿ ನೋಡೋರು ಒಬ್ಬರು ಇರ್ತಿರ್ಲಿಲ್ಲ. ಎಲ್ಲರನ್ನೂ ಒಂದು ಸ್ಟೇಜಿಗೆ ತರುವಂಥ ಕೆಲಸ ಯಾರಾದರೂ ಬಿಜಾಪುರ ಜಿಲ್ಲೆಯಲ್ಲಿ ಮಾಡಿದ್ರೆ ಅದು ಪ್ರಕಾಶ್ ಚವ್ಹಾಣ್ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತಾ ಇದ್ದೇನೆ. ನಮ್ಮಲ್ಲಿ ವಿಜಯಪುರದಲ್ಲಿ ಬಿಜಾಪುರದ
ಇಡೀ ಜಿಲ್ಲೆಯಿಂದ ಆಗಮಿಸಿದಂತ ಎಲ್ಲ ನಮ್ಮ ಬಂಜಾರ ಸಮಾಜದ ತಂದೆ ತಾಯಂದ್ರೆ ಹಿರಿಯರೇ, ಅದೇ ರೀತಿ ನಮ್ಮ ಈಗ ತಾನು ಮಾತನಾಡಿದಂತ ಶ್ರೀ ಕಿಸನ್ ಬಾಬು ರಾಠೋಡ್ ಅವರೇ, ಅದೇ ರೀತಿ ನಮ್ಮ ಆತ್ಮೀಯರಾದಂಥ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ಪ್ರಕಾಶ್ ರಾಠೋಡ್ ಅವರೇ, ಮಾಜಿ ಶಾಸಕರಾದಂಥ ಮನೋಹರ್ ಯನಾಪುರ್ ಅವರೇ, ಹಾಗೂ ಎಲ್ಲ ಬಂಜಾರ ಸಮಾಜದ ಎಲ್ಲ ನನ್ನ ಹಿರಿಯರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ವಿಜಯಪುರ ಜಿಲ್ಲೆಯ ಎಲ್ಲ ನನ್ನ ಶ್ರದ್ಧೆಯ ತಾಯಂದಿರೇ, ಅಣ್ಣ ತಮ್ಮಂದಿರೇ, ಯುವಕರೇ, ಇವತ್ತು ಬಹಳ ಸಂತೋಷ ಆಗ್ತಾ ಇದೆ. ಬಂಜಾರ ಸಮಾಜವನ್ನ ಒಕ್ಕಟ್ಟು ಮಾಡಿ ಬಂಜಾರ ಸಮಾಜದ ಶಕ್ತಿ ಏನಿದೆ ಅನ್ನುವಂಥದ್ದು ಬಿಜಾಪುರ ಜಿಲ್ಲೆಯಲ್ಲಿ ತೋರಿಸಿದಂತ ನಿಮಗೆಲ್ಲರಿಗೂ ಹೃದಯಪೂರ್ವಕವಾದಂತ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ನೋಡಿ, ನಾ ಕಲಬುರಗಿಗೆ ಹೋಗಿದ್ದೆ ನಮ್ಮ ಉಮೇಶ್ ಜಾಧವ್ ಅವರ ಚುನಾವಣೆಯಲ್ಲಿ. ಪಾಪ ಬರೀ 25,000 ಸೋತ್ರು. ನಾವೊಂದು 15-20 ಸಭಾ ಮಾಡಿದೆ, 10-15,000 ಜನ ಸೇರ್ತಿದ್ರು. ಅವರೊಬ್ಬರು ಡಾಕ್ಟರ್ ಉಮೇಶ್ ಜಾಧವ್ ದಿಲ್ಲಿಗೆ ನಾವು ಹೋದಾಗ ನಮ್ಮ ಸಕ್ಕರೆ ಕಾರ್ಖಾನೆ ತೊಂದರೆ ಆದಾಗ ನಮ್ಮ ಜೋಡ ಹಗಲು ರಾತ್ರಿ ಬಂದಂತ ಪುಣ್ಯಾತ್ಮ ಉಮೇಶ್ ಜಾಧವ್ ಸೋಲಿಸಿದ್ರು. ಯಾರೋ ಹೊರಗಿನವರಲ್ಲ, ನಮ್ಮಲ್ಲೇ ದೊಡ್ಡ ದೊಡ್ಡ ಲೀಡರ್ಗಳನ್ನ ಕಳ್ಳ ನನ್ನ ಮಕ್ಕಳು ಸೋಲಿಸಿದ್ರು. ಅದಕ್ಕೆ ನನಗಿರುವಂತ ಜಗಳ. ನಾ ಯಾರಿಗೂ ಅಂಜುವ ಮಗ ಅಲ್ಲ. ನೀವು ಟಿವಿ ಒಳಗ ಪೇಪರ್ನಾಗ ರೊಕ್ಕ ಕೊಟ್ಟು ನೀವೇನು ಕಿಸಿದ್ರು ನನಗೇನು ಕಿಸಿದಾಗೋದಿಲ್ಲ. ನಾ ಹಿಂಗೆ ಇರಾವ. ಒಂದ್ ದಿವಸ ಕರ್ನಾಟಕದ ನಂಬರ್ 1 ಆಗವನೆ, ಬಂಜಾರ ಸಮಾಜವನ್ನು ಎತ್ತಿ ಹಿಡಿಯವನೆ. ಯಾರು ಬೇಕಾದ ಲಗ ಹೊಡಿಲಿ, ನನಗೆ ಅಧಿಕಾರ ಸಿಕ್ತಂದ್ರ ಪ್ರಕಾಶ್ ಚವ್ಹಾಣನು ಒಂದು ಒಳ್ಳೆ ಹುದ್ದೆಗೆ ತರುವಂತ ನಮ್ಮ ಶಿವಲಾಲ್ ಮಹಾರಾಜರ ಸಾಕ್ಷಿಯಾಗಿ ಹೇಳ್ತೇನೆ. ನೀವೆಲ್ಲ ಗಟ್ಟಿಯಾಗಿರಿ. ನಾನು ಜೋಡ ಹೊಸ ಅಧ್ಯಾಯ ಪ್ರಾರಂಭ ಮಾಡೋದು ಕರ್ನಾಟಕದಾಗ. ಸಾಕಿರು ಕಳ್ರು, ಅಪ್ಪ ಮಕ್ಕಳು ಲೂಟಿ ಮಾಡಿ ತಿಂದು ಕಲಾಸ್ ಮಾಡಿ. ಇವತ್ತು ನೋಡ್ರಿ ಎಷ್ಟು ಮಂದಿ ರಿಯಲ್ ಎಸ್ಟೇಟ್ ಎಷ್ಟು ಮಂದಿ ಶ್ರೀಮಂತರಾಗ್ಯಾರ ಎಲ್ಲ ಸಮಾಜನಾಗ. ಸಮಾಜಕ್ಕೆ ಯಾರು ಕೊಡ್ತಾರೇನೋ 1 ಲಕ್ಷ ಪಟ್ಟಿ ಕೊಡು ಅಂದ್ರೆ 108 ವಿಚಾರ ಮಾಡ್ತಾರೆ. ಇಲ್ರಿ, ಭಾಳ ತ್ರಾಸ ಐತಿರ್ತಾರ. 10 ಕೋಟಿ 20 ಕೋಟಿ ರೂಪಾಯಿ ಮನೆ ಕಟ್ತಾರ, 4 ಕೋಟಿ ರೂಪಾಯಿ ಗಾಡಿ ಒಳಗೆ ಅಡ್ಡಾಡ್ತಾರ. ಆದ್ರೆ ಯಾವ ಸಮಾಜದಿಂದ ನಾವು ಮುಂದೆ ಬಂದೀವಿ, ಯಾವ ಸಮಾಜ ನಮ್ಮನಿತ್ತು ದೊಡ್ಡದು ಮಾಡೈತಿ, ಆ ಸಮಾಜದ ಋಣ ತೀರಿಸುವಂತ ಕೆಲಸ ಯಾರು ಮಾಡ್ತಾರಪ್ಪ? ಇವತ್ತು ಸಮಾಜಕ್ಕಾಗಿ ಸ್ವಲ್ಪ ನಾವು ಕೊಡ್ಬೇಕು. ಎಲ್ಲ ಸಾವಿರಾರು ಕೋಟಿ ಗಳಿಸ್ತಾರ. ದುಬೈದಾಗ ಆಸ್ತಿ ಮಾಡ್ತಾರ, ಮಾಸ್ಕೋದಾಗ ಮಾಡ್ತಾರ, ಆ ಮಾರಿಸಸ್ದಾಗ ಮಾಡ್ತಾರ. ಇಲ್ಲಿ ಕತ್ತಿ ಹೊಡಿತಾರ. ನಾವು ರೈತನ ಮಕ್ಕಳು, ರೈತನ ಹಾಕಿ ಎಲ್ಲೆಲ್ಲಿ ರೈತನ ಹಾಕಿ. ಇವರೆಲ್ಲ ದುಬೈ ಮಕ್ಕಳು, ಇವರು ಭಾರತದ ಮಕ್ಕಳಲ್ಲ. ಭಾರತದಾಗ ಗಳಿಸಿದಂತ ರೊಕ್ಕ ಹೋಗಿ ದುಬೈದಾಗ ಆಸ್ತಿ ಮಾಡ್ತಾರ ಅಂತ ದುಬೈ ಮಕ್ಕಳು ಭಾರತದ ಮಕ್ಕಳವ್ರು. ನಾವಿಲ್ಲಿ ಇನ್ನಾಗ ಹೇಳಿದ್ರು ನಮ್ಮ ಡಾಕ್ಟರ್ ಉಮೇಶ್ ಜಾಧವ್ ಅವರು, ಚಿಂಚೋಳಿ ಅಂದ್ರ ಕರ್ನಾಟಕದಲ್ಲಿ ಅತಿ ಹಿಂದುಳಿದಂತಹದ್ದು. ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿಗಳ ಕ್ಷೇತ್ರ ಅದು ಒಂದು ಕಾಲದಲ್ಲಿ. ಆದ್ರೆ ಎಷ್ಟು ತಾಂಡ ಅದಾವ? ಸುಮಾರು 300 ತಾಂಡ ಅದಾವ. ಅಲ್ಲಿ 40% ಬಂಜಾರ ಸಮಾಜ ಐತೆ ಅಲ್ಲಿ ಚಿಂಚೋಳಿಯಲ್ಲಿ. ಪಾಪ ಉಮೇಶ್ ಜಾಧವ್ ಅವರ ಮಗ ನಮ್ಮ ಅವಿನಾಶ್ ನಿಂತಾಗ ನಾವು ಹೋದೆ. ಇಲೆಕ್ಷನ್ದಾಗ 4 ದಿವಸಲ್ಲೇ ಇದ್ದೆ. ಅಲ್ಲಿ ರೈತರು ಏನೂ ಕೇಳ್ತಿದ್ದಿಲ್ಲ. ಏನೂ ಬ್ಯಾಡ್ರಿ ಗೌಡ್ರ, ನಮ್ದೊಂದು ಸಕ್ರೆ ಕಾರ್ಖಾನೆ ಅರ್ಧಕ್ಕೆ ನಿಂತದ, ಇದು ಮಾಡಿಬಿಟ್ರೆ ನಾವೆಲ್ಲ ಬಂಜಾರ ಸಮಾಜದವರು, ಎಲ್ಲ ಸಮಾಜದ ಲಿಂಗಾಯತರು, ಎಲ್ಲ ಸಮಾಜದ ಹೊಲ ಮನಿ ಅದಾವು, ನೀರು ರಗಡೆ ಐತಿ. ವೀರೇಂದ್ರ ಪಾಟೀಲ್ ನೀರು ಮಾಡಿಕೊಟ್ಟಾರ. ಒಂದು ಕಬ್ಬ ಏನೋ ಮಾಡ್ಕೊಂಡು ನಾವು ಜೀವನ ಮಾಡ್ಲಿಕ್ಕೆ ಸಾಧ್ಯ ಐತೆ ಅಂತ ಹೇಳಿದಾಗ 10-11 ವರ್ಷ ಹಂಗೆ ಬಿದ್ದಿತ್ತದು. ಲೀಲಾವ್ದಾಗ ಯಾರೂ ಲೀಲಾವ್ದಾಗ ಟೆಂಡರ್ ಹಾಕಿದ್ದಿಲ್ಲ. ನಾನು ಆ ಟೆಂಡರ್ ಹಾಕಿ ಇವತ್ತು 1,000 ಕೋಟಿ ರೂಪಾಯಿ ಖರ್ಚು ಮಾಡಿ ಇಡೀ ದೇಶದಲ್ಲೇ ಒಂದು ನಂಬರ್ 1 ಇಥನಾಲ್ ಫ್ಯಾಕ್ಟ್ರಿ ಮಾಡೀನಿ. ಆದರೂ ನನಗೂ ಕಾಡಿದ್ರು, ನನಗೂ ಪರ್ಮಿಷನ್ ಇಲ್ಲ, ಅದು ಇಲ್ಲ, ಕೇಸ್ ಹಾಕಿ ನನಗೇನು ಕಾಡಿದ್ರು. ಆದ್ರೆ ಈ ದೇಶನಾಗ ನ್ಯಾಯಾಲಯ, ಒಂದು ನ್ಯಾಯ ಅನ್ನುವಂಥದ್ದು ನ್ಯಾಯ ದೇವತೆ ಇದ್ದಾಳೆ. ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಸುಪ್ರೀಂ ಕೋರ್ಟ್ ಹೇಳ್ತು 1 ವಾರನಾಗ ಅದಕ್ಕೆ ಪರ್ಮಿಷನ್ ಕೊಡ್ಲಿಕ್ಕಂದ್ರೆ ನಿಮ್ಗೆ ಜೈಲಿಗೆ ಕಳಿಸ್ತೀನಿ ಅಂದಾಗ ಇವತ್ತು ನಮ್ಮ ಕಾರ್ಖಾನೆ ಇವತ್ತು ಪ್ರಾರಂಭ ಆಯ್ತು. बच्चाओं युवक कलाविदों तमें सेनजमा हाथ जोड़ी राम रामी करो छो. आज यार कार्यक्रम में विशेषವಾಗಿ अपने बंजारा राष्ट्रीय परिषद
काही राष्ट्रीय अध्यक्ष आपण किशन भाऊ राठोड बापू आमनेश मग जापा वाते करून इष्टा करून सेवा भाया एक वाद के गो तो एक दाड कोणी एक दाड मार गोर बामण्यात एक खोज आग नगरी असल्याने काय गो सेवा भाया आज इडी विजापुरेमाई कर्नाटकामाई कत्ती चालकोंती सेवा भायर जयंती असो मोठो जयंतोत्सव कती कोई चाल मलिस कतो आज ಬಿಜಾಪುರ ಐತಿಹಾಸಿಕ ನಗರ ಮಾಯಿ आज ವಿಶೇಷವಾಗಿ अपने ಹಿಂದೂ ಸಾಮ್ರಾಟ್ अपने बसवनगौड़ यत्नाळ साहेब देखो कन्नाई अपने धर्मो रक्षति रक्षितः धर्मेने कूण रक्षणे करस धर्म उन्होंने रक्षणे करस की ताणी वो एक श्लोक मिले ताणी आज काम करो तो आज बसवनगौड़ यत्नाळ बापूनो हाव आज वेदके माई मोट गण्यरू से वाद करेंगे आज 286 सेवालाल महाराज जयंतोत्सव आज सरकार मुडाघुबरंग करनो आज एक एमएलए कोनी पुढचे एक अधिकारो छे नहीं अपने प्रकाश चव्हाण एक नांक्य युवका देखो सेवा भाई आड़ी जगदंबा और मनेर माई और बुद्धिर माई उतरताणी अत्रा मोटो जयंती की दोस्नी ಈ ನಿಜವಾದಂತಹ ಸೇವೆ ಹಾವ आज कूण जयंती करनो कूण अधिकारम छे कूण मंत्री एमएलए कूण शासक छे केर नहीं अधिकार छे वो करनु जयंती कोण कुणसी अधिकार छे कुणसी आंग छे पाच छे आज मुडाघुबरन आवडा मोठो कार्यक्रम कीधोच कतो ನಿಜವಾಗ್ಲೂ ಯಾಡಿ ಜಗದಂಬಾ ಸೇವಾ ಭಾಯರ ಆಶೀರ್ವಾದ ಛ ಖಂಡಿತವಾಗಿ ಮುಡಾಗೆ ದಾಡೆಮ ತಾಂತನೆ ಸ್ಥಾನಮಾನವನ ಖಂಡಿತ ಸೇವಾ ಭಾಯ ಯಾಡಿ ಮರಿಯಮ್ಮ ದಚ್ ಈ ಸಮಾಜಕ್ಕೆ ಕೀರ್ತಿ ಆಂಗ್ಲನ್ ಜಾರೋಸ್ ಆಜರ ಕಾರ್ಯಕ್ರಮമായി अपने काही हनुमंतो मोठो महान कलाविदा एक अंतरराष्ट्रीय मट्टामाई ख्याति पಡೆದುಕೊಂಡು अपने मंगलीबाई अंतरराष्ट्रीय मंगलीबाई राष्ट्र मट्टामाई हनुमंतु बरे बंजारा समाजर अभिमान कोणी कर्नाटक माई 7 कोटी काही कन्नडिगರು ಚಂದ್ರ ಸೇರಿ ಬಿ अभिमान ತಿಳ್ಕೊಂಡು आज हनुमंतु मंगलीबाई ಈ ವೇದಿಕೆ पर आमले छ घणो संतोष छ आज बिजापुर में एक आजचा कार्यक्रम चाल रोज आज सरकार काही महर्षी वाल्मीकि जयंती भक्त कनकदासर जयंती विश्वगुरु बसवಣ್ಣನವರ जयंती अनेक जयंती करते थे हमारा गोरूर बंजारर कुलगुरु संत सेवालाल महाराजर जयंती सरकार करती थी कोनी ಕಳೆದ 8 ವರ್ಷ ಹಿಂದೆ हम सेज ಹೋರಾಟಕ್ಕಿದೆ ಮನವಿಕ್ಕಿದೆ ವೇದಿಕೆ ಉತ್ಸಾಹ ಬಾಪುನೋಸೆ आपण सहज भरण करना सरकारने मनवी की जना आज सरकार संत श्री सेवालाल महाराज जयंती हमें सरकारी रजे चाहिए आदरे सरकार गौरव चाणू की आज सरकार सेवालाल महाराज जयंतोत्सव कार्यक्रम आता चाल रोच घणो संतोष काही अपने सेवा भायर संदेश काय जगतो केनी निंद्या करो मतो केनी अवमान करो मतो केनी मोसा करो मतो फांसी करो मतो सेवा भाया एक वाते अपना जीवन में अपने अलबड़सलेनु लागज सेवा भाया के गो गावडीरो सिंह सोनो वेजाय गावडीरो सिंह सोनो वेजाय अपने रे काई कटोरा पानी रप्याना वग जाए कटोरा पानी रप्याना वग जाए 3 राज्य मार गोर आंध्र प्रदेश कर्नाटका महाराष्ट्र 3 राज्य मार गोर एक में तो दिल्ली राज्य बदल जाएगा क्या गोता सेवा भाई उंटाड़ और परिणामವಾಗಿ आज अपने उमेश जाधव बापू पार्लिमेंट में जामलोस अपकान भी रे रहती पार्लिमेंट में मां पार्लिमेंट में 6 के ताणीन मां सेवा करे छोड़ो कोंती बापू अपकान 23 कार्यक्रम दिल्ली में लकाशी बंजारा संत श्री सेवालाल महाराज जयंतोत्सव कार्यक्रम बापू नो कर रहे छ आंगोते भी अपने पार्लिमेंट में दिल्ली में अपने गौरव झंडा ऊपर चालस की संदर्भ में सैनिक के तो ಈ ಕಾರ್ಯಕ್ರಮമായി ಸೇಜ್ अपने बंजार समाज साधु संतर ಸೇನಿ ಬಲಾತಾನಿ ಈ ಕಾರ್ಯಕ್ರಮ ಹಾಕಿದೆ ಈ ಕಾರ್ಯಕ್ರಮമായി एक शिष्यನ एक गुरु चाणुकच अयो एक शिष्यನ गुरु स्थान उभरताने अपने गोपाल महाराज एक देवी आराधने करतानी अपना बेटेचुಕೊಂಡು सज्ज साधु संतर ಸೇರಿ आशीर्वादाती गुरुकुल मार्गदर्शनाती आज अपना प्रकाश चव्हाण राष्ट्रीय बंजारा परिषद राज्य अध्यक्ष
काही एका युवकाच्या युवा उत्साहीच्या आज 18 प्रमाणे माई ही कार्यक्रम किदोच वर्षातील वर्ष याडी जगदंबा सेवा भाया हो नजी आशीर्वाद देता आणि ಈ ಕಾರ್ಯಕ್ರಮ ಅದ್ದೂರಿಯಾಗಿ ಯಶಸ್ವಿ ವೇದಿಕೆ ಈ ಸಂದರ್ಭ ತಮ್ಮನ್ನು ಸೇಕೇತೋ ಆಮ್ಲಜ ಕೋಣ ವೇದಿಕೆ पर ಸಜ್ಜ अपने ಬಂಜಾರ ಸಮಾಜರ ಜಿಲ್ಲಾ ಮುಖಂಡರು ತಾಲೂಕು ಮುಖಂಡರು ಗ್ರಾಮ ಮುಡುಗರು ತಾಂಡೇರ ನಾಯಕ್ ಡಾವ್ कारभारी आमलज कोण से सद्भक्ता से याडियो भरतीच आज ಮೆರವಣಿಗೆ ದಿದ್ದಾಯ್ತು ಇಡೀ ಕರ್ನಾಟಕರಮೈ ಕೋರಿಕೋರ್ ಮೂಂಡೆ पर हाथ ಮೇಲೆ ತಾಂಡಿ ದೇಖ್ರತೆ ಕಾಯಿ ಅದ್ದೂರಿಯಾದಂತಹ ಮೆರವಣಿಗೆ ಮಂಗಲಿಬಾಯಿ ಹನುಮಂತು ಸೇ ಆತಾಣಿ ಬಾರಿ ಅದ್ದೂರಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಚಾಲಿಸ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಮನವಿ ಏನಂತ ಹೇಳಿದ್ರೆ ನಮ್ಮ ಬಸವನಗೌಡ ಯತ್ನಾಳ್ ಸಾಹೇಬರಲ್ಲಿ ಒಂದು ಮನವಿ ದಯಮಾಡಿ ಈ ಒಂದು ವೇದಿಕೆಗೆ ನಾವು ಇನ್ನು ಕೆಲವರನ್ನ ಅತಿಥಿಗಳನ್ನ ನಾವು ಆಹ್ವಾನ ಮಾಡಿದ್ವಿ ದಯಮಾಡಿ ತಾವು ತಪ್ಪು ಭಾವಿಸಬಾರದು ಈ ರಾಜ್ಯದ ಏನು ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರನು ಕೂಡ ನಾವು ಈ ವೇದಿಕೆಗೆ ಆಹ್ವಾನ ಮಾಡಿದ್ವಿ ವಿಜಯೇಂದ್ರ ಸಾಹೇಬ್ರನ್ನ ಬಸವನ ಯತ್ನಾಳ್ ಸಾಹೇಬ್ರನ್ನ ಒಂದೇ ವೇದಿಕೆಯಲ್ಲಿ ಕೂರಿಸಿ ಈ ಸಮಾಜ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲರ ಆಸೆ ಇತ್ತು ಬಹುಶಃ ಸ್ವಲ್ಪ ಎಲ್ಲೋ ಒಂದ್ ಕಡೆ ಮನಸ್ತಾಪಗಳು ಸಣ್ಣ ಪುಟ್ಟ ಇದೆ ದಯಮಾಡಿ ಬಸವನ ಯತ್ನಾಳ್ ಸಾಹೇಬ್ರಲ್ಲಿ ಒಂದು ಮನವಿ ಅಂತ ಹೇಳಿದ್ರೆ ಈ ಸಮಾಜ ಕತ್ರಿ ಸಮಾಜ ಅಲ್ಲ ಸೂಜಿ ಮತ್ತು ದಾರ ಎಲ್ಲಿ ಕಟ್ಟಾಗಿರುತ್ತೋ ಅದನ್ನ ಮತ್ತೆ ಜೋಡಿಸ್ತಕ್ಕಂತ ಸಮಾಜ ಯಾವ್ದಾದ್ರು ಈ ರಾಜ್ಯದಲ್ಲಿ ಇದ್ರೆ ಅದು ಬಂಜಾರ ಸಮಾಜ ಅನ್ನತಕ್ಕಂತ ಹೆಮ್ಮೆ ನಾನು ಹೇಳ್ಕೊಂತ ಬಂದಿರತಕ್ಕಂತ ಎಲ್ಲ ಸದ್ಭಕ್ತರಿಗೆ ಮನವಿಯನ್ನ ಮಾಡ್ಕೊಳ್ತಾ ಮುಂದಿನ ದಿನಗಳಲ್ಲಿ ಇಂಥ ಒಂದು ವೇದಿಕೆಯಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರೋಣ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಸಂತರ ಶರಣರ ಮಹಾತ್ಮರ ಏನೋ ಜೀವನ ಆದರ್ಶಗಳನ್ನ ನಾವೆಲ್ಲರೂ ಕೂಡ ಅಳವಡಿಸಿಕೊಳ್ಳೋಣ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಬಂದಿರತಕ್ಕಂತ ಎಲ್ಲ ಸದ್ಭಕ್ತರಿಗೂ ಅತಿಥಿ ಗಣ್ಯರಿಗೂ ಪರಮ ಪೂಜ್ಯರಿಗೂ ಮತ್ತೊಮ್ಮೆ ವಂದಿಸಿ ನಮ್ಮ ಮಾತಿಗೆ ವಿರಾಮ ಕೊಡ್ತೇನೆ ಸೇನಾಜ್ ಹಾತ್ ಜೋಡಿ ರಾಮ್ ರಾಮೇಶ್ ಬಾಪು ಬೋಲೋ ಸೇವಲಾಲ್ ಮಹಾರಾಜ್ ಕಿ ದಯವಿಟ್ಟು ದೋಸ್ತ ಬಾರೋಚ ದೋಸ್ತ ಬಿಜಾಪುರ ಬಂದೀನಿ ಸಜ್ಜಿನಿ ಜೈ ಶಿವಲಾಲ್ जय शिवलाल शिवलाल महाराज की मर्यामा याडी की सज्जिनी जय शिवलाल सज्जी आराम छो मैं से तमार गोर भाई आशीर्वाद देते आराम छो तसे कार्यक्रम जास्ती कर 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 नींद छे देर वास पातलो पातला एगो छो आज से मन गोर भाई ಹೋಟ್ घालतानी तಮ್ಮ ಗೆಲ್ಸಾಯ್ತು ತಮ್ಮ ತುಂಬ ಹೃದಯ ಧನ್ಯವಾದಗಳು ಈಜ್ ಪ್ರೀತಿ ಆಶೀರ್ವಾದ ಅಜಿ ಆಂಗ दुसर दुसर शो आरच सज्जिनी आशीर्वाद करो केन केरोचो जजिनी जय शिवलाल आज अत्रा मोठो कार्यक्रम प्रकाश भैया घणा अद्धुर्यागी करमलोच आज घणा कतो घणा खुशी अत्रा आदमीन भेळेरो काही सामान्य विषय कावा आज अत्रा गोर भाई आमले कतो घणा खुशी की आज सेवालाल जयंती बीजापुर मस्त कतो मस्ती सज्जी सेवाबार आशीर्वाद गोर भाई पर कनाई रोच कोई सेवा बहन भूलेन जमो तो सज्जीनी जय सेवालाल देखो रे सेवालाल एरी गुड़ी देखो रे सेवालाल एरी गुड़ी गुड़ी माई भायन कलरी धोळ पागडी गुड़ी माई भायन कलरी धोळ पागडी सेवालाल गटला चढनु याडी डाव्या वडी गटला पर भायर गुडी जमणे वडी गटला पर मरिया याडी जमणे वडी गटला पर मरिया याडी गुडी माई खलर बापू धोळ पागडी गुडी माई खलर बापू धोळ पागडी देखो रे सेवालाल एरी गुडी देखो रे सेवालाल एरी गुडी गुडी माई भायन कलरी धोळ पागडी गुडी माई भायन कलरी धोळ पागडी धर्मणी माता करन घाली रागिरी बाटी मारे सेवान खलर बापू धोळ काटी
धर्मणी माता करन घाली रागिरी बाटी मारे गोरून खलर बापू धोळ काटी मत भूलो भिया तम सेवार काटी मत भूलो भिया तम भायर काटी भूल गे तो मळनी खाये न बाटी भूल गे तो मळनी गोरून बाटी देखो रे सेवा लालेरी गुडी देखो रे सेवा लालेरी गुडी गुडी माई भायन कलरी धोळ पागडी गुडी माई भायन कलरी धोळ पागडी गुडी माई भायन कलरी धोळ पागडी जय शिवलाल